ಒಮ್ಮಕ್ಲಿ ಮಾವು ಅನ್ಬೇಡ್ರಿ ನೀವು. ನಮ್ ಟಿ ಸಿ ವೋಲ್ಟೇಜ್ ಕೆಪಾಸಿಟಿ ಕಡಿಮೆ ಐತಿ. ಒಟ್ಟು ನೀವು ಮಾವು ಅನ್ಬೇಕು, ಬ್ಲಾಸ್ಟ್ ಆಗ್ಬೇಕು. ನಮ್ಮ ಮನೆ ಬೆಳಕಕ್ಕೆ ಬಾಡಿಗೆ ಟಿ ಸಿ ತರ್ಬೇಕಾಗುತ್ತೆ. ಚಿಂತೆ ಮಾಡ್ತಿ ಪ್ರಸಂಗ ಬಂದಾಗ ನೋಡಿದ್ರೆ ಸುಮ್ಮನೆ ಕಾಣವಲ್ಲ ಇಟ್ಟಲಾಗ ಬಾಂಡಿ ತಿಕ್ಕಾಕತ್ತಾನ ಬರುದು ಬಂದಿರಿ. ಕಸ ಹೊಡೆದು ಬೇರೆ ನೆಲ ತಿಕ್ಕ ಹೋಗಂದೇನು ಮನೆಗೆ ಬಂದವ್ರು ಮಾತಾಡ್ಸ್ಬೇಕಾಯ್ತು. ನಾವು ಹಾಕಿದ್ವಿ. ಹಲೋ ಮಿಸ್ಟರ್, ಬರುದು ನಿನ್ ಕೆಲಸ ಅಲ್ಲ, ಕಳ್ಸುದು ನನ್ನ ಕೆಲಸ ಅಲ್ಲ. ಅಂದ್ರೆ ನೀವು ರುಚಿಗೆ ನನಗೆ ರೇಪ್ ಮಾಡಕ್ಕೆ ಬರ್ರಪ್ಪ. 4 ಮಂದಿ ಬಂದು ಕಾಪಾಡ್ರಿ. ಓರ್ವ ವಿವಾಹಿತ ಮಹಿಳೆಯರ ಅಪ್ರಾಪ್ತ ಬಾಲಕರ ಮೇಲೆ ನಿರಂತರವಾಗಿ ಬಲಾತ್ಕಾರ. ಕಾಪಾಡಿ ಪೊಲೀಸ್ ಕಳ್ಳಿ ರೇಪ್ ಮಾಡಿದ ಮ್ಯಾಗ ಸಾಕ್ಷಿ ಸಿಗ್ಬಾರ್ದಂತ ನನ್ನ ಪೆಟ್ರೋಲ್ ಬೆಂಕಿ ಹಚ್ಚಿದ್ರ ಆರ್ಸಕ್ಬೇಕು ಬರ್ರ ಅಂತ. ಕಳ್ಳ ನೀ ಬಾಳ ದೂರ ಉಳ್ಬಿ. ನೀನು ಸುಡಕ್ ಪೆಟ್ರೋಲ್ ಹಾಕ್ಬೇಕು. ಬರೇ ನನ್ನ ಮಾಡ್ಬೇಡ್ರೆ ಮೊದ್ಲ ಬರ್ಗೆಟ್ ನನ್ ಮಗನ ಈ ಕಟ್ ನನ್ ತಲೆ ಕೆಡ್ತು. ನಿಮ್ ಕಣ್ಣಿಗೆ ಪಪ್ಪಿ ಕೊಟ್ಟು ಓಡಿ ಬಂದ್ರಿ ಹುಚ್ಚಿ ನನ್ನ ಮಗ. ಊಟ ಮಾಡ್ಲಾರ್ದ ಬರೇ ಉಪ್ಪಿನಕಾಯಿ ಹಾಕಿ ಅಂತ ತಿಳ್ಕೊತೀನಿ. ಅಂದ್ರೆ ಎಲ್ಲದಕ್ಕೂ ತಯಾರಾಗಿ ನಿಂತ್ರೆ ಹಂಗಾದ್ರೆ ನಮ್ಗೆ ಇಲ್ಲಿ ಪ್ರೀತಿ ಮಾಡೋದು, ನಮ್ಮ ಮನೆ ಕರ್ಕೊಂಡು ಹೋಗಿ ಪ್ರೀತಿ ಮಾಡೋದು. ಚಪ್ಪಲ್ ಹಳೆ ಕೊಡಿಲ್ಲ, ಅವ್ರ ಚಪ್ಪಲ್ ತಗೊಂಡ್ ಕೊಡಿ. ಯಾಕ ಏ ಕಿಸುವಾಯಿ, ನನಗ ಮದುವೆ ಆಗೈತಿ. ನನ್ನ ಗಂಡನ ನಟ್ರ ಕವರ್ ಐತಿ ನಿನಗೆ. ಏ ಓ ಕಿಸುವಾಯಿ, ಗೋಲ್ ಕೀಪರ್ ಇರ್ತದೆ. ಯಾವ್ದಾರು ಪ್ಲೇಯರ್ ಗೋಲ್ ಹೊಡ್ಲಾರ ನಗಲೆ ಇರ್ತಾರೆ. ಅವ್ರು ಹೊಡೆ ನಾವು ಟ್ರೈ ಮಾಡೋಣ. ಅಷ್ಟು ಸಾವಿರ ಮಂದಿಗೆ ನೀ ಆಗಿದ್ದಂದ್ರ ನನ್ನ ಕೈ ಯಾಕೆ ಆಡಿಸಿದ್ರು? ಒಬ್ಬನೇ ಹಳೆ ಒಬ್ಬನೇ ಪೆಟ್ರೋಲ್ ಸಿಗತ್ತನ್ರಿ ಇವ. ನಿನ್ನ ಬುದ್ಧಿ ಕೆಲಸ ನಾನು ಆ ರೀತಿ ನಾಟಕ ಮಾಡಿದೆ ಅಂದ್ರ ಒಂದ್ ಹೆಣ್ಣು ದಾರಿ ತಪ್ಪಿದ್ರ ಆಕಿ ಬುದ್ಧಿ ಮಾತು ಹೇಳಿ ಸಂಸಾರ ಬಂದ್ ಮಾಡೋದ್ ಬಿಟ್ಟು ಸಂಸಾರದ ಹುಳಿ ಹಿಂಡುತ್ತಿರಲ್ಲ. ನಾಚಿಕೆ ಆಗುದಿಲ್ಲ ನಿಮ್ಗೆ? ಈಗ ನೋಡು, ನನ್ನ ಗಂಡ ಬೇರೆ ಕಡೆ ದಾರಿ ತಪ್ಪಾರ್ದು ಅಂತೇಳಿ ಇಡೀ ಆಸ್ತಿ ಎಲ್ಲ ನನ್ನ ಹೆಸರಲ್ಲಿ ಬರ್ಸ್ಕೊಂಡು ಹಿಡ್ತಲ್ಲ ಬಾಂಡೆ ತಿಕ್ಕಾಕಚ್ಚಿನಿ. ಸಂಸಾರ ಅಂದ್ರೆ ಇದು ಎಲ್ಲ ಹೆಣ್ಮಕ್ಳು ತಲೆಯಾಗಿರ್ಲಿ, ಗಂಡು ನಮ್ಮ ಕೈಯಾಗಿರ್ಬೇಕು. ನಾವ್ ಹೇಳೋದನ್ನ ಮಾಡ್ಬೇಕು. ನೋಡ್ರಿ ಏನ್ ಇನ್ನೊಂದು 2 ವರ್ಷ ಸಿಗ್ನಾಡ್ರಿ 2,000 ರೂಪಾಯಿ ಬರಕತ್ತವ ಅಂತ ಮುಂದ ಮಣ್ಣು ಕೊಡೋ ನಾವಲ್ಲ ನಿಮಗ ಚಂದಿ ಅಂತಂದ್ರೆ ಈಗ ಮಾಡಿ ಎಷ್ಟು ಮಂದಿ ಹೆಣ ಐತೀವ ಮಠ ಸೇರ್ತೀನಿ ಸನ್ಯಾಸಿ ಏನ್ ಮಾಡಕತ್ತಿ? ನಿಂತೀನಿ ಬಾ. ನಾನು ಲಂಗ ಜಂಪ ಹೋಗೋದು ಹಿಂದ ಹಿತ್ತಲ ಮನೆ ಒಣಗಾಕಿನಿ. ನೀವ್ ಹಾಂಡಿ ತೆಗಿಬೇಕು, ಕಸ ಹೊಡ್ತೀನಿ. ನೀವ್ ಒಳಗ ಬಾ. ಹೋಗ, ನಾ ಇದನ್ನೆಲ್ಲ ಕಸ ಹೊಡ್ಕೊಂಡು ಹೋಗ್ತೀನಿ. ನೀ ಒಂದೆರಡು ರೊಟ್ಟಿ ತಿನ್ಬೇಕು. ಹೋಗ. ಈ ಪರಿಸ್ಥಿತಿ ಒಳಗೆ ನಾನು ಯಾರು ನೋಡಬಾರ್ದು ಅನ್ಕೊಂಡಿದ್ದು ಅದ ಮಗನ ನೋಡ್ದ. ಟಿವಿನಿಂದ ಕೊಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಮಾತಾಡಿದ್ರೆ ಇಬ್ರು ಮಾತಾಡ್ಕೊಂಡು ಬಂದ್ರಿ. ತಂಡಿ ಬಾಳ ಆಗ್ತೈತಿ. ಒಂದಿಟ್ಟು ಕೋಬಿ ಮಾಡ್ಕೊಂಡ್ ಬರ್ತೀನಿ. ಕೋಬಿ ಮದುವೆಗಿಂತ ಮುಂಚೆಗೆ ಸಿಂಹ ಇದ್ದಂಗಿದೆ. ಹಿಂಗೆ ಹಾಕಾಡಲಿ ನಾನು ಮದುವೆಗಿಂತ ಮೊದಲು ಸಿಂಹನ, ಮದುವೆ ಆದ್ಮೇಲೆ ಸಿಂಹನೇ. ಅದಂಟಪ್ಪು ಈ ಸಿಂಹದ ಮೇಲೆ ದುರ್ಗಾ ಮಾತೆ ಏನು ತಲೆ ಕೆಡ್ಸಕ್ಕೋಗ್ಬೇಡ. ಒಂದ್ ದಿವಸ ಸೀಟಿಗೆದ್ದು ಮೈ ಕಡಿಕೊಂಡು ಬೇರೆ ನೋಡ್ಕೊಂಡು ನಾ ಏನ್ ನೋಡ್ಕೊಳ್ಳಿ. ಒಂದು ಹುಡುಗಿ ನಾನು ಪ್ರಪೋಸ್ ಮಾಡಕ್ ಬಂದಿತ್ತು. ಏನಂತ ಬಂದಕ್ಕೆ ನಾ ಪ್ರಿಯ, ಇವತ್ತು ಕ್ರಿಸ್ಮಸ್ ಇದೆ, ನಾನು ನಿನಗೆ ಕಿಸ್ ಕೊಡ್ಲ ಅಂತ. ಸಾಕು ಒಂದು ಹೊಡಕ್ ನೀ ಹಂಗೆಂಗು ಅಂತೀರಿ. ಇವತ್ತು ಕ್ರಿಸ್ಮಸ್ ಐತಿ, ಕಿಸ್ ಕೊಡ್ತೀನಿ ಅಂತಾಳ. ಮುಂದೆ ಬಲಿ ಪಾರ್ಟಿ ಐತಿ, ನೀನು ಬಲಿ ತಗೊಂತೀನಿ ಅಂತ ನೀನು ಹೊಯ್ಕೊನೆ. ಓ ಒಳಗೆ ಸಾಮಾನು ಸಿಕ್ಕಂಡವ್ರಿ ನೀವು. ಅದಕ್ಕೆ ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ಇದ್ರ ಮೇಲೆ ಜೀವನ ಮಾಡ್ಕೊಂಡು ಹೊಂಟಿವಿ. ಸಂಸಾರ ಅಂದ್ರೆ ಗೊತ್ತಾಯ್ತಾ? ದೋಸ್ತ ನಿನ್ನ ಪ್ರಕಾರ ಸಂಸಾರ ಅಂದ್ರೆ ಏನ್ ಹೇಳೋಣ? ಸಂಸಾರ ಅಂದ್ರೆ ನಮ್ಮನಿ ಸಂಡು ಬಾಂಬ್ ಇದ್ದಂಗಪ್ಪಿ. ಎದುರಿನವ್ರಿಗೆ ಗಮ ಗಮ ಅಂತ ಸ್ಮೆಲ್ ಬರ್ತೈತಿ. ಆದ್ರೆ ಅದನ್ನ ಹಚ್ಕೊಂಡವ್ರಿಗೆ ಗೊತ್ತು ಎಷ್ಟು ಉಳಿತಿರ್ತೈತೆ ಅಂತ. ನೀ ಹಿಂಗೆಲ್ಲ ಹೇಳಿದ್ರೆ ಮದುವೆ ಆಗಿ ಬಿಡ್ತೀನಿ ಅಂತ ಮಾಡಿ ನೋಡ್ತಾರೆ. ಬನಶಂಕರಿ ಜಾತ್ರೆ ಮಗದ್ರೆ ಒಂದು ಸುಂದರವಾದ ಹೆಣ್ಣು ಕರ್ಕೊಂಡ್ಬಂದು ಮದುವೆ ಸುಂದರವಾಗಿ ಅಂತ ಯಾವ್ದು ಇರಂಗಿಲ್ಲ. ಅದು ಹೆಂಗೆ ಹೇಳಿ, ಅದಕ್ಕೆ ಸುಣ್ಣ ಬಣ್ಣ ಹಚ್ಚಿ ತಗೊಂಡು ಬಂದು ನಾವು ಸುಂದರವಾಗಿ ಕಾಣ ಮಾಡ್ಕೋಬೇಕದನ್ನ. ಅಂದ್ರೆ ನೀವು ನಾನು ಹೊಗಳಾಕತ್ತೋ ಡೈರೆಕ್ಟ್ ಆಗಿ ಅವರವರ ಭಾವಕ್ಕೆ ಅವರವರ ಭಗವತಿಗೆ ಬಿಟ್ಟಿದ್ದು. ಅದೇ ನೀವು ನಿನ್ನ ಬಂಗಾರ ಅಂತ 2 ಕಣ್ಣು ಕೊಟ್ಟನಿಲ್ಲ. ಮತ್ತೆ ಅನ್ನ ಮಾಡ್ಬೇಕಾದ್ರೆ ಅಕ್ಕೆ ಒಂದು 3-4 ಕಳ್ಳು ಬಂದು ತೆಗೆದು ಇರ್ಬೇಕು ಪರಿದಾನಿಲ್ಲ. ಕೊಟ್ಟಲ್ಲ ಅವ ಬಂದ ಬಹಳ ಜಿಗಿದಾಡಕತ್ತಿಲ್ಲ. ಯಾಕ ಚುಟಿಗೆ ಹೊಡೆದ ಮೂಲಿನ ಹಿಡಿತಿ. ಈ ಕಡ ಬೆಂಡ್ ಆಗೋದು ಥಂಡ ನಾನು ರೌಡಿಸಮ್ ಯಾಕೆ ಬಿಟ್ಟೆ ಅಂತ ಈಗ ಅನ್ಸಕತ್ತೈತೆ. ಚಲೋ ಮಾಡೋದು ನಾನು ಮಚ್ಚು ಇನ್ನು ಇಟ್ಟಿನವನಲ್ಲಿ ಚಂಗತ್ತಿದ್ದು ರಕ್ತದ ರುಚಿ ನೋಡಿ ಚಂಗತ್ತೇವು. ನೋಡ್ಕೆ ನೋಡ್ಕೆ
ಹೋಗ್ಬೇಕ ಬೇರೆ ಪೇಪರ್ ತಂಡೆ ಡಬ್ಬು ಕಳೆದ ಗೊತ್ತಾಗ್ತಿಲ್ಲಪ್ಪ ಆಸ್ತಿ ಹೊಸ್ಕೊಂಡು ಹೆಣ್ಣು ಪುರುಷಕ್ಕೆ ಗಂಟೆಗೆ ಪೂಜೆ ಹೆಂಗ್ ಮಾಡ್ತಾ ಅಂತ ಗೊತ್ತಾಗ್ತದೆ ಇದೇನಿದು ಬ್ಯಾಟ್ಸ್ಮನ್ ಬರ್ತಾ ಇದೆ ಆಗಿನ ಕಾಲದಲ್ಲಿ ಪರ್ಫಾರ್ಮ್ ಹಾಕಿ ಏ ಇದು ಪರ್ಫ್ಯೂಮ್ ಹೆಗಲದಲ್ಲಿ ಕೆಳಗಿಂದ ಇರ್ಬೇಕು ನೋಡು ಹೌದು ಇದು ನಂದ ಕ್ವಾಲಿಟಿ ಇದು ಅದು ಹಗೀಸ್ ಹಾಕೊಂಡಿಲ್ಲಲ್ಲ ಅಲ್ಲೇ ಬರ್ತವೆ ಎಲ್ಲಿ? 4XL ಬರ್ತೈತಿ ಅಲ್ಲಿ ಒಳಗೆ ನಿಂತಿದ್ದೆ ನಾನು ಆಕೆ ಓಡಿ ಬಂದಾಗ ನಾವು ಹೊಟ್ಟಿಗೆ ಏನು ಒಂದ ಗೊತ್ತಿದ್ರು ಬಾಟ್ಲಿ ಬೂಚು ತಗೊಂಡ್ ಬುಚ್ಚು ಅಂತ ಅದು ನೋಡಿ ಒಂದ ಕಡೆ ಕುಂಟ್ರಿ ಗಂಟೆ ಗೊತ್ತೈತಿ ನೋಡಿ ನಾವು ನೋಡಿಗೆಲ್ಲ ನಮ್ಗೆ ಎಣಿಕೆ ಹೇಳ್ಸ್ಕೊಳ್ತೀನಿ ಅದ ಜೇನಾಗಿದ್ದು ಬಿಡ್ತಿದ್ರು ಡೈರೆಕ್ಟ್ ಅಲ್ಲೇ ಬಾಯ ಹಾಕ್ತಿದ್ರು ಆದ್ರೂ ದೋಸ್ತ ನಿನ್ನ ಒಗ್ಗನೆ ಕರೆದಪ್ಪ ಆಕೆ ಹೊಡೆಕತ್ತಳ ನೀ ಬಿಡಿಸ್ಬೇಕಿದ್ರೆ ಮುಖ್ಯಮಂತ್ರಿ ಎಲ್ಲರೂ ಜಗಳ ಮಾಡಿದ್ ನೋಡಿ ಅದು ಜಗಳ ಹಚ್ತಾರ ಬಿಟ್ಟ ಮೇಲೆ ಮತ್ತೊಂದು ಸೈಡ್ ಮೇಲೆ ನಿಂತು ಬಿಡ್ತಾರ ಆದ್ರೂ ಬಾಳ ಪ್ರತ್ಯಕ್ಷ ಸಾಕ್ಷಿ ನೀನೇ ಇಂತಿಲ್ಲ ಹೊಡಿಬೇಕಾದ್ರೆ ನಾ ಪ್ರತ್ಯಕ್ಷ ಕಂಡ್ರೆ ಇನ್ನೊಂದ್ಸಲ ಪ್ರಮಾಣಿಸಿ ನೋಡ ಮಗ ಅಂದ್ರ ಇನ್ನೂ ಮೊದಲು ಸೋತಿನ ಅಂತ ಹೇಳಿದೆ ಈಗಕ್ಕೆ ಬರ ಉಳ್ಳುಳ್ಳಿ ಸ್ವಂತ ಬಿಡ್ತಾರೆ ನಾಳೆ ನಂದ ನೋಡ್ ಕಲ್ಸ್ ಹೌದಾ ಏ ಸುಂದ್ರಿ ಬಾಯಿ ಬಿಟ್ಟಿ ಬಾಳ ಮಾಡ್ತಾರ ಇಲ್ಲಿ ಇಡೀ ಆಸ್ತಿ ಎಲ್ಲ ನನ್ನ ಹೆಸರು ಮ್ಯಾಗ ಐತಿ ಆಸ್ತಿ ಇರ್ಲಾರ್ದ ಬೀದಿ ಬೇಕಾದ್ರೆ ಈಗ ದೋಸ್ತರ ಮಾತಾಡಿ ಮನೆ ಬಿಟ್ಟು ಹೊರಗೆ ಹಾಕ್ತೀನಿ ಹುಷಾರ್ ನೋಡಲಿ ನಾನು ಹೇಳ್ತೀನಿ ನನ್ನ ಅರ್ಧಾಂಗಿ ಅಂತ ತಿಳಿದ ನನ್ನ ಆಸ್ತಿ ಎಲ್ಲ ಇತಿಹಾಸದಲ್ಲಿ ಹಚ್ಚಿದ್ರೆ ಇವತ್ತೆಲ್ಲ ಆಸ್ತಿ ಕಸ್ಕೊಂಡು ನಾನು ಬೀದಿ ಬಿಕಾರಿ ಮಾಡಿ ಮನೆಯಲ್ಲಿ ಹೊರಗೆ ಹಾಕ್ತೀನಿ ಅಂತ ಆಯ್ತು ನೀ ಯಾವಾಗ ಇಷ್ಟು ಮಾತಾಡಕತ್ತೆ ಅಂದ್ಮೇಲೆ ಇನ್ಮೇಲೆ ನನಗೆ ನಿನಗೆ ಯಾವ ಸಂಬಂಧನೂ ಇಲ್ಲ ನೀ ಸತ್ತ ನಾ ಬರೋಲ್ಲ ನಾ ಸತ್ತೆ ಅಂತ ನನ್ನ ಮಣ್ಣಿಗೆ ನೀ ಬರಬೇಡ ಸುಡಗಾಡ ನೋಡಿ ಕಣ್ಣೀರಾಕ ಬ್ಯಾಡ ನನ್ನ ಕಾರ್ಯಕ್ಕ ಮರಳಿ ಬರದಾರ ನೀ ಯಾವಾಗ ಇಷ್ಟು ಮಾತಾಡಕತ್ತೆ ಅಂದ್ಮೇಲೆ ನೋಡು ಈ ಇಲ್ಲೂ ಅಮ್ಮ ಮನುಷ್ಯಗೆ ನನ್ನ ಕಣ್ಣು ತಗದ ತೆಗಿತಾವ ಯಪ್ಪ ಆ ಮಕ್ಕಳು ತೆಗೆದ್ರೆ ಈ ಮನೆಯಲ್ಲಿ ಬಡಬಡದ ಸಾಯಿ ಹೊಡ್ಬರ್ತಾವ ಏ ಭಗವಾನ್ के घर में देर है मगर आगे ಗೋವಿಂದಪ್ಪ ಓ ಯಪ್ಪ ಅದೇನಪ್ಪ ಮನ್ಯಾಗ ಅದನ್ನ ಹೇಳಪ್ಪ ನಿನಗೊಂದು ಸಂತೋಷದ ವಿಷಯ ತಿಳಿಸ್ಬೇಕಾಗಿತ್ತಪ್ಪ ಏನ್ ಹೇಳೋಣ ಅಲ್ಲ ನಿನ್ 3 ಎಕರೆ ಮಟ್ಟಿ ಹೊಲ್ದಾಗ ಗೌರ್ಮೆಂಟ್ ಅವ್ರ ಕೆನಾಲ್ ಓದಿಲ್ಲನ ಹೌದೌದು ಅದ್ರ ಪರ್ಯಾದನ ಅಂತೇಳಿ ಗೌರ್ಮೆಂಟ್ ಅವರು 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಯಾರ ಏ ಅಣ್ಣ ಏನ್ ಹೇಳಕತ್ತಿ ಇನ್ನೊಂದ್ಸಲ ಜೋರ್ ಜೋರ್ 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಯಾರ ಯಪ್ಪ ನಿನ್ನ ಬಾಯಿಗೆ ಸಕ್ಕರೆ ಹಾಕ್ಲು ಯಪ್ಪ ನಿನ್ನ ಬಾಯಿಗೆ ಸಕ್ಕರೆ ಹಾಕ್ಲಿ ಏ ಏ ಅಣ್ಣ ನೀ ಅಲ್ಲೇ ಬಂದ್ಬಿಡು ದಾಬಾಕ್ ಬಂದ್ಬಿಡು ಫುಲ್ ಪಾರ್ಟಿ ಇರೋದು ಇವತ್ತ ಬಾಯಿ ಮುಂದೆ ಬಾರ್ರೆ ಏನು ನನಗೆ ಬೀದಿ ಬೇಕಾಗ ಅಂತ ಯಾಕೆ ಹೋಗ್ಕೊಳಕತ್ತಿ ನಾನು ಹೊಡೆದ್ರೆ ನಾನು ಬರೀ ಎತ್ತಿನ ಅಡ್ಡ ನೀವು ಗಂಡಸರ್ಲೆ ಒಮ್ಮೆ ಎತ್ತಿದ್ರೆ ಹಿಡುತ್ತಾನೆ ಬಿಡುದಿಲ್ಲ ಅದಕ್ಕೆ ಹಿಡುತ್ತಿದ್ದ ಮುಂಚೆ ನಾನು ಇಲ್ಲ ಈಗೀಗ ಹೊಟ್ಟಿಗೆ ಗುದ್ದು ಬರ್ರಿ ನನ್ನ ಹೊಟ್ಟೆಗೆ ಕೂಸು ಸಾವು ಹೊಡೆಯಕತ್ತ ನೀಚ ಹೊಟ್ಟೆಗೆ ಹೂಸ ಕೂಸಲ್ಲ ಪಾಪ ಹೌದು ಗೋಟೆ ಹೊರಡಿ ನಂದ್ರೆ ನಂದು ನಂದು ಐತಿಲೇ ಐತಿ ಈ ಮಗ ನನಗೆ ಹುಚ್ಚಿಡ್ತಾನೆ ಇಟ್ಟಿಟ್ಟ ಕೊಲಬೇಡಿ ನನ್ನ ಒಂದಿಟ್ಟು ವಿಷ ಕೊಟ್ಬಿಡು ಬಿಡು ಸತ್ತ ಹೋಗ್ಬಿಟ್ಟು ಯಾರ ಸಾಯಿ ಮಾತು ಮಾತಾಡ್ತಿಲ್ಲ ಮತ್ತೇನಲ್ಲಿ ಇನ್ನು ನಿಂದು ಐತೆ ಅದು ಆಶೀರ್ವಾದ ಆಶೀರ್ವಾದ ನಿನ್ ಮಗಳು ಬೈಲತ್ತ ಯಾವ್ದು ಹೆಣಮತಿ ಏ ಹೋಗ್ಲಿ ಮದುವೆ ಮಾಡ್ಕೊ ಹೋಗ್ಲಿ ಮದುವೆ ಮಾಡ್ಕೊ ಏ ಮದುವೆ ಸುದ್ದಿ ಬಿಡೋದಸ್ತ ನಾನಂತರ 22 ಕೃಷಿ ವಿಚಾರ ಕೇಳಿದ್ನಲ್ಲ ಏನು ನಿನಗೆ 5 ಕೋಟಿ ಸ್ಯಾಂಕ್ಷನ್ ಆಗಿದ್ದು ಒಂದು ನಮ್ಮ ತಂಗಿ ಹೋಟೆಲ್ ಆಗಿದ್ದು ಒಂದು ತಂಗಿ ಈ ಮಗ ಯಾವಾಗ ತಂಗಿ ಅಂತಾನೋ ಯಾವಾಗ ತಗಿ ಅಂತಾನೋ ಏ ತಪ್ಪು ತಿಳ್ಕೊಬೇಡಿ ಆಕೆ ಹಿಂದೆ ಹಾಕ್ಬೇಕಂತಿದ್ದೆ ನಾನು ಆಕೆ ಯಾರು ಕಾಡಿಸ್ಬಾರ್ದು ಆಕೆ ಯಾರು ಲವ್ ಮಾಡ್ಬಾರ್ದು ಅನ್ನೋ ಉದ್ದೇಶದಿಂದ ಆಕೆ ಹಿಂದಿಂದ ಬೆಂಗಾವಲಾಗಿ ತಿರುಗಾಡ್ತಿದ್ದೆ ಹೊರತು ಬೇರೆ ಕೆಟ್ಟ ದೃಷ್ಟಿಯಿಂದಲ್ಲಪ್ಪ ಮೇಲಾಗಿ ಸ್ನೇಹಿತರ ಹೆಂಡತಿಯನ್ನು ಮೋಹಿಸುವಂತ ಕೆಟ್ಟ ಮನುಷ್ಯ ನಾನಲ್ಲ ಗೆಳೆಯ ಇದಲ್ಲ ನಿಜವಾದ ಸ್ನೇಹ ಅಂದ್ರ ಲೇ ತೆರಿ ಕೆಡಿಸ್ಕೋಬೇಡ ನೀ ನನ್ನ ತಮ್ಮಿದ್ದಾಗ 5 ಕೋಟಿ ಬಂದತ್ತಲ್ಲ ನನಗೆ ಅರ್ಧ ನಿನಗೆ ಅರ್ಧ ಕೊಟ್ಟು ಏ ರೊಕ್ಕದಲ್ಲಿ ಎಲ್ಲ ನಾನು ಪಕ್ಕದಲ್ಲಿ ನಾನು ಖುಷಿಯಾಗಿದ್ದು ನೀನು ಖುಷಿಯಾಗಿರ್ಬೇಕು ಯಾರು ದೋಸ್ತ ನನಗೆ ದೋಸ್ತಿ ಮುಖ್ಯ ರೊಕ್ಕ ಅಲ್ಲ ರೊಕ್ಕ ನಾಳೆ ನಾನು ಗಳಿಸ್ಬೋದು ಒಂದು ಸಲ ದೋಸ್ತಿ ಕೇಳ್ಕೊಂಡ್ರೆ ಮತ್ತೆ ಮುಗಿಸಕ್ಕಾಗಂಗಿಲ್ಲ ನನಗೆ ದೋಸ್ತಿ ಮುಖ್ಯ ರೊಕ್ಕ ಅಂದ್ರೆ ನಾಳೆ ನನಗೂ ಒಳ್ಳೆ ಟೈಮ್ ಬರ್ತದೆ ಗಳಿಸ್ಬೋದು ಹೌದು ಬಿಡು ಹೋಗಿ ರೊಕ್ಕದ ವಿಚಾರ
ನರುಕುತ್ತಾರೆ ನಾನು ಮುಂದೆಲ್ಲ ಕಳಿಸ್ಬೋದಂತ ಮತ್ತೆ 100 ರೂಪಾಯಿ ಕೊಡ್ಬೇಕಂತ ನಾನು. ಅಯ್ಯೋ ರೀ ಏನು ಅವ ಒದೆ ಆಗತ್ತಾನ ಹೌದೇವಾ ಅಲ್ಲೆಲ್ಲ ಇಲ್ಲಿ ಪಾಪ ಒದ್ಯಾಕತ್ತಾನ ಪುಣ್ಯ ಮಾಡ್ಯಾನವ. ಅಲ್ಲ ನಿನಗಂತೂ ನಾವು ಒದ್ಯಾಕ ಆಗ್ಲಿಲ್ಲ. ನನ್ನ ಮಗ ನನ್ನ ಆಸೆ ಸಾಕತ್ತಾನಲ್ಲ, ನಡಿ ಹೋಗಿ